ನಮಸ್ಕಾರ ವೀಕ್ಷಕರೇ, ನಕ್ಷತ್ರ ನಾಡಿ ನೇರ ಪ್ರಸಾರ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸೌಖ್ಯ ಸೊರಬ. ಇವತ್ತಿನ ಕಾರ್ಯಕ್ರಮದಲ್ಲಿ ಈ ವಯಸ್ಸು ಮೀರಿದ್ರು ಕೂಡ 35-40 ವರ್ಷ ಆದರೂ ಕೂಡ ಮದುವೆ ಆಗ್ತಾ ಇರಲ್ಲ. ಅದು ಹೆಣ್ಣಿಗಿರ್ಬೋದು ಗಂಡಿಗಿರ್ಬೋದು. ಹೆಣ್ಣು ಎಷ್ಟೇ ಸುಂದರವಾಗಿದ್ರು ಗಂಡು ಸಿಗ್ತಾ ಇರಲ್ಲ. ಗಂಡು ಎಷ್ಟೇ ಸ್ಥಿತಿವಂತ ಇದ್ರು, ಹಣ ಆಸ್ತಿ ಉದ್ಯೋಗ ಇದ್ರೂ ಕೂಡ ಹೆಣ್ಣು ಸಿಗ್ತಾ ಇರಲ್ಲ. ಹಾಗಾದರೆ ಇದೆಲ್ಲದಕ್ಕೂ ಕಾರಣ ಜ್ಯೋತಿಷ್ಯದಲ್ಲಿ ಅಥವಾ ಅವರ ಜಾತಕದಲ್ಲಿ ಇರುವಂಥ ದೋಷನ, ಏನು ದೋಷ ಕಾರಣ, ಏನು ಪರಿಹಾರ, ಇದೆಲ್ಲದ್ರ ಬಗ್ಗೆನೂ ಗುರೂಜಿ ಮಾಹಿತಿಯನ್ನು ಕೊಡ್ತಾರೆ. ಅದಕ್ಕೂ ಮುಂಚೆ ಜ್ಯೋತಿಷ್ಯ ಶಾಸ್ತ್ರ ನೀವು ಕೂಡ ಕಲಿಬಹುದು. ಜ್ಯೋತಿಷ್ಯ ಶಾಸ್ತ್ರಕ್ಕೆ ಫೀಸ್ ಅಂತ ಬಂದಾಗ 6,999 ಇರುತ್ತೆ. ಏಪ್ರಿಲ್ 20ನೇ ತಾರೀಕಿನಿಂದ ಕ್ಲಾಸಸ್ ಶುರುವಾಗುತ್ತೆ. ಹಾಗೆ ಏಪ್ರಿಲ್ 11ನೇ ತಾರೀಕು ಒಂದು ಫ್ರೀ ಕ್ಲಾಸ್ ಕೂಡ ಇರುತ್ತೆ. ಆ ಕ್ಲಾಸಲ್ಲಿ ನಿಮಗೆ ಒಂದು ಐಡಿಯಾ ಬರುತ್ತೆ. ಕ್ಲಾಸಲ್ಲಿ ಜ್ಯೋತಿಷ್ಯದಲ್ಲಿ ಏನೆಲ್ಲ ತಿಳಿಸ್ಕೊಡಲಾಗುತ್ತೆ, ಏನು ವಿಚಾರಗಳಿರುತ್ತೆ ಅದ್ರ ಬಗ್ಗೆ. ಹಾಗಾಗಿ ನೀವು ಕೂಡ 6,999 ರೂಪಾಯಿ ಕೊಟ್ಟು ಕ್ಲಾಸಸ್ಗೆ ಜಾಯ್ನ್ ಆಗ್ಬೋದು. ಇವತ್ತಿನ ಒಂದು ಟಾಪಿಕ್ಗೆ ಬಗ್ಗೆ ಮಾಹಿತಿಯನ್ನು ಕೊಡೋದಕ್ಕೆ, ಜೊತೆಗೆ ಏನು ಪರಿಹಾರ ಅದೆಲ್ಲದನ್ನು ತಿಳಿಸ್ಕೊಡೋದಕ್ಕೆ ಅಂತ ಅಂತಾರಾಷ್ಟ್ರೀಯ ಖ್ಯಾತ ಜ್ಯೋತಿಷಿಗಳಾಗಿರುವಂಥ ದಿನೇಶ್ ಗುರೂಜಿ ಇರ್ತಾರೆ. ಗುರೂಜಿನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಗುರೂಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ಓಂ ಶ್ರೀ ಗುರುಭ್ಯೋ ನಮಃ. ಓಂ ಕ್ರಾಂ ಕ್ರೀಂ ಕ್ರೌಂ ಸಹ ಭೌಮಾಯ ನಮಃ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ನಾರಾಯಣಾಯ. ನಮಸ್ಕಾರ ಗುರೂಜಿ. ಇತ್ತೀಚೆಗೆ ಬರುವಂಥ ಪ್ರಮುಖವಾದ ದೊಡ್ಡ ಸಮಸ್ಯೆ ಅಂದರೆ ಹೆಣ್ಮಕ್ಳಾಗಲಿ ಗಂಡು ಮಕ್ಕಳಾಗಲಿ ಮದುವೆ ಆಗ್ತಾ ಇಲ್ಲ, ಯಾಕೆ ಅಂತ ಪ್ರತಿಯೊಬ್ಬರು ಬಂದು ಕೇಳ್ತಾರೆ. ಹಾಗಾದರೆ ಅವ್ರ ಜಾತಕದಲ್ಲಿರುವಂಥ ಯಾವ ದೋಷ ಮದುವೆ ಹಿನ್ನಡೆ ಆಗೋದಕ್ಕೆ ಅಥವಾ ಮದುವೆ ವಿಳಂಬ ಆಗೋದಕ್ಕೆ ಕಾರಣ ಆಗುತ್ತೆ ಅಂತ? ಅನೇಕ ವಿಚಾರದಲ್ಲಿ ಸ್ಥಿತಿವಂತರು ಅಂದರೆ ಒಳ್ಳೆ ಒಂದು ಹಣವಂತರು ಅನ್ನೋ ಒಂದು ವಿಚಾರದಲ್ಲಿ ಬಂದಾಗ ಮದುವೆ ಆಗಬೇಕು ಅನ್ನೋ ಒಂದು ಕಾನ್ಸೆಪ್ಟಲ್ಲಿ ಇಲ್ಲ. ದುಡ್ಡಿನ ಕಾಂಬಿನೇಷನ್ನು ಜ್ಯೋತಿಷದಲ್ಲಿ ತೋರಿಸುತ್ತೆ. ವಿದ್ಯಾವನ್ನು ಪಡಿತಕ್ಕಂಥ ಕಾಂಬಿನೇಷನ್ನು ಜ್ಯೋತಿಷದಲ್ಲಿ ತೋರಿಸುತ್ತೆ. ಮದುವೆ ಆಗೋ ಕಾಂಬಿನೇಷನ್ನು ತೋರಿಸುತ್ತೆ. ಎಲ್ಲ ಮದುವೆ ಆಗ್ತಕ್ಕಂಥ ಒಂದು ವಿಚಾರದಲ್ಲಿ ಸಮಯವನ್ನು ನಾವು ನೋಡ್ತೀವಿ. ಮದುವೆಯ ಸಮಯ ಬಂದ್ಬಿಟ್ಟು 2ನೇ ಮನೆ, 7ನೇ ಮನೆ, 9ನೇ ಮನೆ, 11ನೇ ಮನೆ ಬರಲೇಬೇಕು. ಅದ್ರ ಜೊತೆಗೆ ಶುಕ್ರ ಗ್ರಹ ಪ್ರಮುಖವಾಗಿ ಚೆನ್ನಾಗಿರಬೇಕು ಜಾತಕದಲ್ಲಿ. ಶುಕ್ರ ಗ್ರಹ ಇದ್ರ ಜೊತೆ ಎರಡೂ ಇರಬೇಕು. ಯಾವ್ದಾದ್ರು ಒಂದಿದ್ರೆ ಆಗಲ್ಲ. ಶುಕ್ರ ಚೆನ್ನಾಗಿದ್ದಾನೆ ಅಂತಂದಿದ ತಕ್ಷಣ ಬರ್ತಕ್ಕಂಥ ದಶಾಭುಕ್ತಿಗಳು ಚೆನ್ನಾಗಿದ್ದಾವೆ, ಅದು 2, 3, 7 ಬಂದಿದ್ದರೆ ಅವೆರಡೂ ಸೇರಿ ಬರುತ್ತೆ. ಸಾಮಾನ್ಯವಾಗಿ 2ನೇ ಮನೆ, 7ನೇ ಮನೆ, 9ನೇ ಮನೆ ಬಂದು ಶುಕ್ರ ಚೆನ್ನಾಗಿಲ್ಲ ಅಂದರೆ ಅಲ್ಲೂ ಕೂಡ ವಿಳಂಬ ಆಗುತ್ತೆ. ಮದುವೆಗೆ ಬಹಳ ನಿರಾಕಾರ ಮಾಡ್ತಕ್ಕಂಥದ್ದು, ಎಲ್ಲ ನೋಡ್ತಾ ಇದ್ವಿ, ಸೆಟ್ ಆಗ್ತಾಯಿಲ್ಲ ಅಂತ ಬರ್ತಕ್ಕಂಥದ್ದು 5ನೇ ಮನೆ ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. 5ನೇ ಮನೆ ಒಂದು ರೀತಿಯ ವಿಚಿತ್ರವಾಗಿರ್ತಕ್ಕಂಥ ಮನೆ. ಆಸೆ ಆಕಾಂಕ್ಷೆಗಳು ಇರುತ್ತೆ, ಆದರೆ ಪೂರ್ಣಗೊಳ್ಳದೇ ಇರತಕ್ಕಂಥ ಮನೆ 5ನೇ ಮನೆ. ಯಾವಾಗ ಯಾರದೇ ಒಬ್ಬರದು, ಈಗ ಅವ್ರಿಗೆಲ್ಲ ಇರುತ್ತೆ, ಆಸ್ತಿ ಇರುತ್ತೆ, ಎಲ್ಲ ಇರುತ್ತೆ, ಸ್ಥಿತಿ ಇರ್ತಾನೆ, ಒಳ್ಳೆ ಹುಡುಗ ಇರ್ತಾನೆ, ಬಟ್ ಅವನು 5ನೇ ಮನೆ ನಡೆದಾಗ ಅವರು ಡಿಸಿಷನ್ ತೊಗೊಳ್ಳೋದ್ರಲ್ಲಿ ವಿಫಲರಾಗ್ತಾರೆ. ಅವ್ರಿಗೊಂದು 5 ಜಾತಕ ಬರುತ್ತೆ ಹುಡುಗಿದು. 5 ಜಾತಕದಲ್ಲೂ ಏನೋ ಒಂದು ಕಾಂಬಿನೇಷನ್ ನೋಡ್ತಾರೆ, ಅಲ್ಲಿ ಇಷ್ಟು ಪಾಯಿಂಟ್ಸ್ ಬಂದಿದೆ, ಇಷ್ಟೆಲ್ಲ ಆಗಿದೆ, ಓಕೆ ವಿವಾಹ ಆಗ್ಬೋದು ಅಂತ ಬರುತ್ತೆ. ಆದರೆ ಇನ್ನೂ ಚೆನ್ನಾಗಿರ್ಬೋದಾ, ಸಿಗುತ್ತಾ ಅನ್ನೋ ಒಂದು ಮನೋಭಾವ 5ನೇ ಮನೆನ ಜಾಸ್ತಿ ಅವ್ರಿಗೆ ಆತಂಕ ಮತ್ತು ಆಸೆಗಳನ್ನು ಹೆಚ್ಚು ಮಾಡುತ್ತೆ. ಇನ್ನೂ ಚೆನ್ನಾಗಿರ್ಬೋದು ಅಂತ. ಸೊ ಆ ಕಾರಣದಿಂದ ಗಂಡಿಗಾರು 5ನೇ ಮನೆ ಬರಲಿ, ಹೆಣ್ಣಿಗಾರು 5ನೇ ಮನೆ ಬರಲಿ, ಆ ಸಂದರ್ಭದಲ್ಲಿ ಅವರು ಪೋಸ್ಟ್ಪೋನ್ ಮಾಡ್ತಾ ಇರ್ತಾರೆ. ಇನ್ನೂ ನೋಡೋಣ, ಈಗ ಸೆಟ್ ಆಗಿಲ್ಲ, ಇದಿಲ್ಲ ಅಂತ ಬರ್ತಕ್ಕಂಥದ್ದು 5ನೇ ಮನೆ. 2ನೇ ಮನೆ ಬಹಳ ಕುಟುಂಬವನ್ನು ತರ್ತಕ್ಕಂಥ ಮನೆ 2ನೇ ಮನೆ. ಆದರೆ 7ನೇ ಮನೆ ಬಂದರೆ ಮಾತ್ರನೇ ವಿವಾಹ ಆಗ್ತಕ್ಕಂಥದ್ದು. ಬಟ್ 7ನೇ ಮನೆ ಬಂದಾಗಲೂ ವಿವಾಹ ಆಗದೇ ಇರತಕ್ಕಂಥ ಕಾರಣ ಸ್ವಲ್ಪ ಪೂರ್ವಕವಾಗಿ ಹೋದರೆ, ಕೇತುಗ್ರಹ ಏನಾದರೂ 7ನೇ ಮನೆ ಅಧಿಪತಿ ಆದರೆ, ಅಂದರೆ 7ನೇ ಮನೆ ಸೂಚ್ಯಾಂಕ ಆದರೆ, ಅಲ್ಲಿ ವಿವಾಹ ಇಂಟ್ರೆಸ್ಟು ಕಮ್ಮಿ ಇರುತ್ತೆ. ಸೊ 7ನೇ ಮನೆಗೆ 2 ಗ್ರಹಗಳು ಸ್ವಲ್ಪ ಇಂಟ್ರೆಸ್ಟ್ನ ಕಳ್ಕೊಳ್ತವೆ.